ಗುಡ್ ಮಾರ್ನಿಂಗ್, ನಮಸ್ಕಾರ. ಏನ್ರಿ ಸಮಾಚಾರ? ಸೊ ಇವಾಗ ನಾನು ಜಾಮ್ತುಮ್ ಅನ್ನೋ ವಿಲೇಜಲ್ಲಿದ್ದೀನಿ. ನಿನ್ನೆ ವೀಡಿಯೋದಲ್ಲಿ ಹೇಳ್ದಾಗೆ, ನಿನ್ನೆ ವೀಡಿಯೋದಲ್ಲಿ ನೋಡಿದಿರಲ್ಲ, ನಾನು ಬಂದಿದ್ದು, ನಾನು ನನ್ನ ವೈಫು ನನ್ನ ಮಗು. ಸಿಕ್ಕಾಪಟ್ಟೆ ಸುಸ್ತಾಗ್ಬಿಟ್ಟಿತ್ತು ರೀ. ಆರಾಮಾಗಿ ಮಲಗಿದೆ, ಬೆಳಗ್ಗೆ ಎದ್ದೆ. ಇವಾಗ ನಿಮಗೆ ಈ ಜಾಮ್ತುಮ್ ಅನ್ನೋ ವಿಲೇಜು ತ್ರಿಪುರದಲ್ಲಿದೆ. ತ್ರಿಪುರ ಗೊತ್ತಲ್ಲ ನಿಮಗೆ? ಗೊತ್ತಿಲ್ಲ ಅಂದರೆ ಗೂಗಲ್ ಮಾಡಿ, ಗೊತ್ತಾಗುತ್ತೆ. ಸೊ ನೋಡಿ, ನಾನು ಇರೋದು ಇವಾಗ ನನ್ನ ವೈಫ್ ಅವರ ಗ್ರ್ಯಾಂಡ್ ಫಾದರ್, ಅವರ ತಾತನ ಮನೆಯಲ್ಲಿ. ಹಳ್ಳಿ ಲೈಫು ನಿಮಗೆ ಗೊತ್ತಲ್ಲ, ಮನೆಯೆಲ್ಲ ಸಿಂಪಲ್ ಆಗಿರುತ್ತೆ. ನಮ್ಮ ಥರ ಬೆಂಗಳೂರಲ್ಲಿ ಐಷಾರಾಮಿ ಮನೆ, ಬಿಲ್ಡಿಂಗ್ ಎಲ್ಲ ಇರಲ್ಲ. ತೋರಿಸ್ತೀನಿ ಬನ್ನಿ ಮನೆ ಇವ್ರಿಗೆ. ನೋಡಿ, ನನ್ನ ವೈಫು ಕ್ಯಾಮ್ರಾದಲ್ಲಿ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಸುತ್ತಾಡ್ತಾ ಇದ್ದಲ್ಲ. ನೋಡಿ ಬನ್ನಿ, ತೋರಿಸ್ತೀನಿ ಇವ್ರ ಮನೆ ಏನು ಕತೆ ಹೆಂಗಿದೆ ಅಂತ. ನೋಡಿ, ಇದು ಹಾಲು. ಬ್ರೋ, ಸೇ ಹಾಯ್ ಫಾರ್ ದಿ ಕ್ಯಾಮ್ರಾ. ಸೊ ಇದು ಹಾಲು. ಇದು ಬಂದು ಬೆಡ್ರೂಮು. ಸಿಂಪಲ್ ಆಗಿದೆ. ನೀವು ಹಾಲು ಬೆಡ್ರೂಮ್ ಎಲ್ಲ ಬೆಂಗಳೂರು ಆ ಥರ ಇರುತ್ತಲ್ಲ, ಐಷಾರಾಮಿ, ಆ ಥರ ಲೆಕ್ಕಾಚಾರ ಹಾಕ್ಬೇಡಿ. ಇದು ಹಳ್ಳಿ ಲೈಫು. ಇದೊಂದು ಬೆಡ್ರೂಮು. ಸೊಳ್ಳೆಗಳು ಜಾಸ್ತಿ ಇಲ್ಲಿ. ಸೊಳ್ಳೆ ಪರದೆ ಇಲ್ಲ ಅಂತಂದರೆ ಫಿನಿಶ್. ಇದು ಹಿತ್ಲು ಅಂತಾರಲ್ಲ ನಾವು, ಆ ಥರ ಇವರು ಹಿತ್ಲಿದು. ಇದು ಬಂದು ಏನಂತೀರ, ಈ ಕೋಳಿಗಳಿರ್ತಾರಲ್ಲ, ಕೋಳಿ ಮನೆ ಆ ಥರ ಇಲ್ಲಿರ್ತಾರೆ. ಒಂದು ಇಲ್ಲ ಕೋಳಿ, ಕತ್ಲೆ ಕಾಣಿಸ್ತಿಲ್ಲ ನಿಮಗೆ. ಕೋಳಿ ಇರ್ತಾರಲ್ಲ, ಆ ಕೋಳಿದು ಮನೆ. ಹಂಗೆ ಅವ್ರದ್ದು ವ್ಯವಸಾಯ ಏನೇನಿದೆಯೋ ಅದೆಲ್ಲ ಇಟ್ಟಿದ್ದಾರೆ, ಬ್ಯಾಗು, ಕವರ್ಗಳು, ಅದೆಲ್ಲ ಫುಲ್ ಹಿತ್ಲು ಅವ್ರದ್ದು. ಇದು ಬಂದು ಅಡುಗೆ ಮನೆ. ಫುಲ್ ಹಳ್ಳಿ, ಏನಂತೀರ, ನಮ್ಮ ಹಳ್ಳಿ ಥರ ನೀವು ತಲೆಯಲ್ಲಿ ಇಟ್ಕೋಬೇಡಿ. ಇವ್ರ ಕಡೆ ಇವ್ರ ಹಳ್ಳಿ ಸ್ಟೈಲೇ ಬೇರೆ, ನಮ್ಮ ಕಡೆ ನಮ್ಮ ಹಳ್ಳಿ ಸ್ಟೈಲೇ ಬೇರೆ. ನೋಡಿ ಡಾಗಿ, ನೋಡಿ ಇದು ಅಡುಗೆ ಮಾಡೋದು ಒಲೆಯಲ್ಲಿ ಅಡುಗೆ ಮಾಡ್ತಾರೆ. ಇದು ಮೇಲ್ಗಡೆ ನೋಡ್ತಿದ್ದೀರಲ್ಲ, ಇದೇನು ಗೊತ್ತಾ? ಇದು ಏನಂತ ಗೆಸ್ ಮಾಡಿ ನೋಡೋಣ. ನಾನ್ ವೆಜ್ ಅಲ್ಲ ರೀ, ಮೀಟ್ ಅಲ್ಲ ಇದು. ಇದು ರಬ್ಬರು ಮರದಿಂದ ತಂದು ಅದನ್ನು ಈ ಥರ ಮಾಡ್ತಾರೆ. ಈ ಥರ ಮಾಡಿ ಇದನ್ನು ಒಣಗಾಕಿದ್ರೆ ಫುಲ್ ವೈಟ್ ಆಗುತ್ತೆ. ಅದಾದಮೇಲೆ ಹೋಗಿ ಮಾರ್ತಾರೆ ಮಾರ್ಕೆಟಲ್ಲಿ. ಅದು ಹೆಂಗೆ ಅಂತ ನಿಮ್ಗೆ ನೆಕ್ಸ್ಟ್ ತೋರಿಸ್ತೀನಿ. ಸೊ ಇವಾಗ ಹೋಮ್ ಟೂರ್ ಇದು. ಇಲ್ಲಿ ಅಡುಗೆ ಮಾಡೋದೆಲ್ಲ ಒಲೆ ಅಡುಗೆ ಗೊತ್ತಲ್ಲ, ಸಾಕಾಗಿರುತ್ತೆ ನಿಮಗೆ. ಅಡುಗೆ ಪಾತ್ರೆ ತೊಳೆಯೋದೆಲ್ಲ. ಇದು ಸ್ನಾನ ಮಾಡೋದು, ಓಪನ್ ಏರಿಯಾ. ಹೆಂಗಿದೆ, ಸಾಕಾದ ಮಜಾ ಅಲ್ಲ? ಓಪನ್ ಏರಿಯಾದಲ್ಲಿ ಸ್ನಾನ ಮಾಡ್ತಾರೆ ಇವರು. ಇಲ್ಲಿ ಯಾರು ಬಂದು ಏನು ನೀ ಸ್ನಾನ ಮಾಡ್ತಿದ್ಯಾ ಹಂಗೆ ಹಿಂಗೆ ಅಂತೆಲ್ಲ ನೋಡಲ್ಲ. ಅದು ಟಾಯ್ಲೆಟ್. ಅದು ಇಲ್ಲಿ ನೋಡಿರಿ, ನನ್ನ ಮಗಳು ಸ್ನಾನ ಮಾಡ್ಕೋತಾ ಇದ್ದಾಳೆ. ಸೊ ಇದು ಮನೆ ಮುಂದೆಗಡೆ ಜಾಗ. ಕೋಳಿಗಳಿದ್ದಾವೆ, ಅದು ಇದು ಗಿಡಗಳಿದ್ದಾವೆ. ಅದು ಚಿಕ್ಕದು ಕುರಿನೋ ಮೇಕೆನೋ ಗೊತ್ತಿಲ್ಲ ಇದು ನನಗೆ, ಅದಿದೆ. ಸೊ ಇದು ಮನೆ ಹೊರಗಡೆ. ಇವ್ರ ಮನೆ ನೋಡ್ರಿ, ಸಿಂಪಲ್ಲು. ರಬ್ಬರ್ ಕರ್ರೆ ಟೀಗೆ. ನಮ್ಮ ಹಳ್ಳಿ ಕಡೆ ಮನೆಗಳಿರ್ತಾವಲ್ಲ, ಆಮೇಲೆ ಮನೆ ಸುತ್ತಮುತ್ತಲು ಹೆಂಗಿರ್ತಾವೆ, ಅದನ್ನು ನೀವು ತಲೆಯಲ್ಲಿ ಇಟ್ಕೊಂಡು ನೋಡೋಕೆ ಹೋಗ್ಬೇಡಿ. ಇಲ್ಲಿನ ವಾತಾವರಣ, ಇಲ್ಲಿನ ಏನಂತೀರ, ಮಾಡೋ ರೀತಿ ಎಲ್ಲ ಬೇರೆ. ಇದು ಮನೆ ಸುತ್ತಲೂ. ಇವರು ಇಲ್ಲಿ ಯಾರು ತ್ರಿಪುರದಲ್ಲಿ ಮನೆಗೆ ಹಳ್ಳಿಲಿರೋರು ಯಾರು ಪೇಂಟ್ ಹೊಡ್ಸಲ್ಲ. ಹಿಂಗೆ ಸಿಮೆಂಟ್ ಹಾಕ್ಬಿಟ್ಟು ಬಿಟ್ಬಿಡ್ತಾರೆ. ರೀಸನ್ ಏನೋ ನನಗೂ ಗೊತ್ತಿಲ್ಲ. ಪೇಂಟ್ ಅಂತೂ ಹೊಡ್ಸಿಲ್ಲ ಇವರು. ರೀಸನ್ ಏನಂತ ನಾನು ಕೇಳಬೇಕು. ಸೊ ಇದು ಇವ್ರ ಮನೆ. ಅವರು ಅಜ್ಜಿ.
ಸೊ ಬನ್ನಿ, ನಿಮಗೆ ಹೊರಗಡೆನೂ ತೋರಿಸ್ತೀನಿ. ಬರೀ ಮನೇಲೇ ತೋರಿಸಿದ್ರೆ ಬೋರ್ ಆಗಿಬಿಡುತ್ತೆ ನಿಮಗೆ. ಇವರ ಮನೆ ಮುಂದೆನೇ. ಸೊ ನೋಡಿ, ಇದು ಮನೆ. ಇಲ್ಲಿ ಮುಂದೆ ಕಾಣ್ತಿದೆಯಲ್ಲ, ಇದೆಲ್ಲ ರಬ್ಬರ್ ಮರಗಳು. ಇದರಿಂದ ರಬ್ಬರ್ ಬರುತ್ತೆ. ನಾನು ಇವ್ರನ್ನ ಕೇಳಿದ ಪ್ರಕಾರ ಮೋಸ್ಟ್ಲಿ ನನಗೆ ಗೊತ್ತಿಲ್ಲ, ಇದು ನಿಮಗೆ ಗೊತ್ತಿರಬೇಕು. ಎಷ್ಟೊಂದು ಜನ ವೀಡಿಯೋ ನೋಡ್ತಿರೋರು ಗೊತ್ತಿರಬೇಕು ರಬ್ಬರ್ ಹೆಂಗೆ ಪ್ರೊಸೆಸ್ ಆಗುತ್ತೆ, ಹೆಂಗೆ ತೊಗೊಬರ್ತಾರೆ ಅಂತ. ಸೊ ರಬ್ಬರ್ ಮರಗಳು ಈ ಥರ ಇರುತ್ತೆ. ಇದನ್ನು ಕಟ್ ಮಾಡ್ತಾರೆ ಹಿಂಗೆ, ಈ ಥರ ಹಿಂಗೆ ಹಾಲು ಬರುತ್ತೆ ಅದರದ್ದು. ಎವ್ರಿ 3 ಅವರ್ ಹಾಲು ತೆಗಿತಾರೆ ರಬ್ಬರ್ ಮರದಿಂದ. ನೋಡಿ ಹಿಂಗೆ ನೋಡಿ, ಇಲ್ಲಿ ಕಟ್ ಮಾಡಿದ್ದಾರೆ, ಇಲ್ಲಿ ಹಾಕಿದ್ದಾರೆ. ಇದರಿಂದ ಡ್ರಾಪ್ ಆಗುತ್ತೆ. ಏನಕ್ಕೆ ಎವ್ರಿ 3 ಅವರ್ ಅಂದರೆ 3 ಅವರ್ ಮೇಲೆ ಅದು ಹಾಲು ಬರಲ್ವಂತೆ. ಸೊ 3 ಅವರ್ಗೆ ಬಂದು ಯಾವಾಗಲೂ ತೆಗಿತಾ ಇರ್ತಾರೆ. ಇಲ್ಲೆಲ್ಲ ಕಾಣ್ತಿದೆಯಲ್ಲ, ಇದೆಲ್ಲ ನನ್ನ ವೈಫ್ ಅವ್ರ ತಾತಂದು ಈ ಜಾಗ. ಸೊ ಇದೆಲ್ಲ ಓಲ್ಡ್ ಆಗಿದೆ ಅಂತೆ ರಬ್ಬರ್ ಮರಗಳು. ಈಗೆಲ್ಲ ಮುಂದಿನ ತಿಂಗಳೆಲ್ಲ ಇದನ್ನು ಕಟ್ ಮಾಡಿಸಿ ಹೊಸದೇನೋ ಪ್ಲ್ಯಾಂಟೇಷನ್ ಮಾಡ್ತಾರಂತೆ. ನನಗೂ ಗೊತ್ತಿಲ್ಲ, ಹಂಗೆ ಹೇಳಿದ್ರು. ಸೊ ಇದೆಲ್ಲ ನನ್ನ ವೈಫ್ ಅವ್ರ ತಾತಂದು. ಸೊ ಅದು ನನ್ನ ವೈಫ್ ಅವ್ರ ತಾತನ ಮನೆ. ತುಂಬ ಸಿಂಪಲ್ಲು. ಅವ್ರ ತಾತ ಹೆಂಗಿದ್ದಾರೆ ಅಂತ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಈ ಥರ ಸಿಂಪಲ್ಲಾಗಿದ್ದಾರೆ ಈ ಥರ ಮನೆಗಳು. ಈ ಥರ ಇದೆ ಅಂತ ನೋಡ್ಬಿಟ್ಟು ನೀವು ತಲೆಯಲ್ಲಿ ಏನೇನೋ ಅಂದಾಜು ಹಾಕೋಬೇಡಿ. ಇವರೆಲ್ಲ ಹಿಂಗೆ ಸಿಂಪಲ್ಲಾಗಿರ್ತಾರೆ. ಮತ್ತು ಬದುಕೋದು ಮಾತ್ರ ಕೋಟಿಗೆ ಬದುಕ್ತಾರೆ. ಇವರ ದಿನ ನಾವು ಬೆಂಗಳೂರಲ್ಲಿ ಖರ್ಚು ಮಾಡ್ತೀವಲ್ಲ, ಆ ಥರ ಖರ್ಚು ಮಾಡಲ್ಲ ಇವರು. ದಿನಕ್ಕೆ ಇವರು 5-10 ರೂಪಾಯಿ ಖರ್ಚು ಮಾಡಿದ್ರೆ ಹೆಚ್ಚು. ಯಾಕಂದರೆ ಅಕ್ಕಿ ಬೆಳೀತಾರೆ, ಗೋಧಿ ಬೆಳೀತಾರೆ, ಭತ್ತ ಬೆಳೀತಾರೆ. ಅಂದರೆ ಮನೇಲಿ ಏನೇನು ತಿನ್ನೋ ಪದಾರ್ಥ ಬೇಕು, ರೇಷನ್ ಇವರೆಲ್ಲ ಬೆಳ್ಕೊತಾರೆ ಇವರು ಜಮೀನುಗಳಲ್ಲಿ, ಜಾಗಗಳಲ್ಲಿ ಸ್ವಲ್ಪದಲ್ಲಿ. ಸೊ ದಿನದ ಖರ್ಚು ಇವ್ರಿಗೆ ಇರೋದಿಲ್ಲ. ಸಿಟಿಲಿ ಓಡಾಡಬೇಕು, ಅಲ್ಲಿ ಓಡಾಡಬೇಕು, ಗಾಡಿಗೆ ಬಸ್ಸಿಗೆ ಅಂತ ಏನು ಖರ್ಚಿರಲ್ಲ. ಎಲ್ಲೇ ಹೋದರೂ ಜಮೀನಿಗೆ ರಬ್ಬರ್ ಕಟ್ ಮಾಡೋದಕ್ಕೆ ಇವರೆಲ್ಲ ನಡ್ಕೊಂಡೇ ಹೋಗ್ತಾರೆ. ತುಂಬಾ ಕಮ್ಮಿ ಖರ್ಚು ಇವರು ಮಂತಲ್ಲಿ ಕುಟುಂಬದ 4 ಸದಸ್ಯರಿಂದ ಒಂದು 5,000-10,000 ಖರ್ಚು ಮಾಡೋರು ಹೆಚ್ಚಿರುತ್ತೆ. ಸೊ ಇವ್ರನ್ನ ಮನೆ ಏನಪ್ಪ ಸಿಂಪಲ್ಲಾಗಿದೆ, ಜಾಗ ಸಿಂಪಲ್ಲಾಗಿದೆ, ಮನೆ ನೋಡೋಕ್ಕೆ ಇಷ್ಟು ಒಂಥರ ಏನಂತೀರ ಹಳ್ಳಿ ಕಾಲದ್ದು ಒಂಥರ ಇದೆ ಅಂತ ಲೆಕ್ಕಾಚಾರ ಹಾಕೋಬೇಡಿ. ಕೋಟಿಗೆ ಬದುಕ್ತಾರೆ ಇವರು. ನಾವುಗಳು ಹಿಂಗೆ ಬೆಳ್ಳಗೆ ತೆಳ್ಳಗೆ ಈ ಥರ ಎಲ್ಲ ಹಾಕ್ಕೊಂಡು ಬೆಂಗಳೂರಲ್ಲಿ ಜುಮ್ ಅಂತ ಇರ್ತೀವಿ ನೋಡಿ. ಕರೆಕ್ಟಾಗಿ ಅವ್ರ ಜೇಬು ತೆಗೆಸಿ ನೋಡಿ, ಇಲ್ಲ ಬ್ಯಾಂಕ್ ಬ್ಯಾಲೆನ್ಸ್ ನೋಡಿ, ದುಡ್ಡೇ ಇರೋಲ್ಲ. ಇವ್ರುಗಳೆಲ್ಲ ಹಳ್ಳಿಯವರು ಇರ್ತಾರೆ, ನೋಡೋಕ್ಕೆ ಸಿಂಪಲ್ಲಾಗಿರ್ತಾರೆ. ಬಟ್ ಇವ್ರ ಹತ್ರ ಮಾತ್ರ ಹೆವಿ ಕೋಟಿಗಟ್ಟಲೆ ಬ್ಯಾಂಕಲ್ಲಿ ಇಟ್ಕೊಂಡಿರ್ತಾರೆ. ಖರ್ಚು ಮಾಡಲ್ಲ ಇವರು. ಖರ್ಚು ಮಾಡೋಕ್ಕೆ ಹೆದರ್ತಾರೆ ಅವರು, ಖರ್ಚೇ ಮಾಡಲ್ಲ. ಬನ್ನಿ ಹಂಗೆ ಮುಂದೆ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನ.